ಇಷ್ಟೆಲ್ಲ ಚೆನ್ನಾಗಿರೋ ಫುಡ್ ಜೊತೆ ಒಳ್ಳೆ ಡ್ರಿಂಕ್ ನ ಕುಡಿಯೋಕೆ ನಾನು ಬಂದಿದ್ದೆ ಜೆ.ಪಿ. ನಗರ್ನಲ್ಲಿ ಲೊಕೇಟ್ ಆಗಿರೋ ಟಿಂಬರ್ ಬ್ರೂ ಅಂಡ್ ಕಿಚನ್ಗೆ. ಇಲ್ಲಿರೋ ಆಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ನೀವು ಟಾಪ್ ಫ್ಲೋರ್ ನಲ್ಲಿ ಓಪನ್ ಸ್ಪೇಸ್ ನಲ್ಲಿ ಕುತ್ಕೊಂಡು ತಿನ್ಬಹುದು. ಮಳೆ ಏನು ಬರ್ದಿರ ಒಳ್ಳೆ ವೆದರ್ ಇದ್ರೆ ಇದಕ್ಕಿಂತ ಬೆಸ್ಟ್ ಸ್ಪಾಟೇ ಇಲ್ಲ ನಿಮ್ಗೆ ಓಪನ್ ಸ್ಪೇಸ್ ಬೇಡ, ಸ್ವಲ್ಪ ಕವರ್ ಆಗಿರ್ಬೇಕು ಅಂದ್ರೆ ಕೆಳಗ್ ಫ್ಲೋರ್ ನಲ್ಲಿ ಕಂಪ್ಲೀಟ್ಲಿ ನೀಟ್ ಅಂಡ್ ಕ್ಲಾಸಿಕ್ ಆಗಿರೋ ಪ್ಲೇಸ್ ಇದೆ. ಅಷ್ಟೇ ಅಲ್ಲ, ಇಲ್ಲಿ ನಿಮ್ಗೆ ಲೈವ್ ಬಾರ್ ಕೌಂಟರ್ ಕೂಡ ಇದೆ. ಯಾರೆಲ್ಲ ಫ್ರೆಂಡ್ಸ್ ಜೊತೆ ಎಲ್ಲಾನ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೆ ಇದು ನಿಮ್ಗೆ ಬೆಸ್ಟ್ ಪ್ಲೇಸ್. ಇಲ್ಲ ಅಂದ್ರೆ ಫುಲ್ ನೀಟ್ ಅಂಡ್ ಡೀಸೆಂಟ್ ಆಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಅಂದ್ರೆ ಇದಕ್ಕಿಂತ ಕೆಳಗಿರೋ ಫ್ಲೋರ್ ನಲ್ಲಿ ಪೀಸ್ಫುಲ್ ಆಗಿದೆ ಜಾಗ. ಎಲ್ಲ ಟೈಪ್ ಆಫ್ ಜನಕ್ಕೆ ಇಷ್ಟ ಆಗೋ ತರಾನೇ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಫೈನಲಿ ಇವೆಲ್ಲದರಲ್ಲೂ ನನಗೆ ರೂಫ್ ಟಾಪ್ ಇಷ್ಟ ಆಯ್ತು. ಅದಕ್ಕೆ ಇಲ್ಲಿರೋ ಜಾಗನೆಲ್ಲ ಒಂದು ಲುಕ್ ಹಾಕೊಂಡು ಬೆಸ್ಟ್ ಸ್ಪಾಟ್ ನಲ್ಲಿ ಕುತ್ಕೊಂಡು ಫುಡ್ ಆರ್ಡರ್ ಮಾಡಿದೆ. ನಾನ್ ಫಸ್ಟ್ ಕುಡಿದಿದ್ದೆ ಬ್ಲೂ ಏಂಜಲ್ ಮಾಕ್ಟೇಲ್. ಇದಂತೂ ಸೂಪರ್ ಆಗಿತ್ತು. ಅದಾದ್ಮೇಲೆ ನಾನ್ ತಿಂದಿದ್ದೆ ಮ್ಯಾಂಡರಿನ್ ಚಿಕನ್. ಇಲ್ಲಿ ನಾನ್ ತಿಂದಿರೋ ಎಲ್ಲಾ ಫುಡ್ಸ್ ನಲ್ಲೂ ಇದು ಟಾಪ್ ನಲ್ಲಿದೆ. ಇದೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಇದನ್ನ ಚೆನ್ನಾಗಿ ಕುಕ್ ಮಾಡಿದ್ದಾರೆ, ಪ್ಲಸ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೀವೇನ ಇಲ್ಲಿಗೆ ಬಂದ್ರೆ ಇದನ್ನ ಮಾತ್ರ ಪಕ್ಕ ಟ್ರೈ ಮಾಡ್ಲೇಬೇಕು. ಅದಾದ್ಮೇಲೆ ಬಾರ್ಬಿಕ್ಯೂ ಫ್ರೈ ವಿಂಗ್ಸ್ ಬಂತು. ನಾನ್ ವೆಜ್ ಅವ್ರಿಗೆ ಒಳ್ಳೆ ಪ್ಲೇಸ್ ಇದು. ಇಷ್ಟು ದೂರ ಬಂದು ಸೊಪ್ಪು ತಿನ್ನಕ್ಕಾಗತ್ತಾ? ಚಿಕನ್ನೇ ತಿನ್ಬೇಕು. ಇದಂತೂ ಹೊರಗೆ ಕ್ರಿಸ್ಪಿಯಾಗಿ ಮತ್ತೆ ಒಳಗೆ ಜ್ಯೂಸಿ ಆಗಿತ್ತು. ಅದಾದ್ಮೇಲೆ ಚಿಕನ್ ಸಿಸ್ಲರ್ ನ ತಿಂದೆ. ಹೊಗೆ ನೋಡ್ರಿ ಹೇಗ್ ಬರ್ತಾ ಇದೆ. ಇದರಲ್ಲಿ ಒಂದು ಚಿಕನ್ ಪೀಸ್ ಇರುತ್ತೆ ಅಂತ ಗೊತ್ತಿಲ್ಲದೆ ವೆಜ್ ನ ಹಾಕೊಂಡು ತಿಂದೆ. ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಫೈನಲಿ ಬ್ರೌನಿ ತಿಂದು ಎಂಡ್ ಮಾಡಿದೆ. ಇದರಲ್ಲಿ ಮಾತ್ರ ತುಂಬಾ ಸಾಫ್ಟ್ನೆಸ್ ಅಂಡ್ ಸ್ವೀಟ್ನೆಸ್ ಮಿಕ್ಸ್ಚರ್ ಕರೆಕ್ಟ್ ಆಗಿತ್ತು. ಫೈನಲಿ ಇಟ್ ವಾಸ್ ವೆರಿ ಗುಡ್ ಪ್ಲೇಸ್ ಅಂಡ್ ವೆರಿ ಗುಡ್ ಫುಡ್. ಇಷ್ಟೆಲ್ಲ ಒಬ್ಬರೇ ತಿನ್ನಕ್ಕೆ ಕಷ್ಟ ಆಗುತ್ತೆ. ಸೊ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಕೇಳಿ. ಇಷ್ಟೆಲ್ಲ ಫುಡ್ ನ ಖಾಲಿ ಮಾಡಿದ್ಮೇಲೆ ನನ್ಗನ್ಸಿದ್ದು ಇಲ್ಲಿರೋ ಫುಡ್ ಮತ್ತೆ ಪ್ಲೇಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಇಲ್ಲಿರೋ ಸ್ಟಾಫ್ ಬಿಹೇವಿಯರ್ ಕೂಡ ಇದೆ. ಸೊ ಇದೇ ತರ ಫುಡ್ ಮತ್ತೆ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನಮ್ಮ ವಿಶ್ವದರ್ಶಕ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್.